ಫೈನಲಿ ಬಿಜೆಪಿಯ ಬಣಬಡಿದಾಟ ಇದೆಯಲ್ಲ ರಾಜ್ಯದಲ್ಲಿ, ಫೈನಲಿ ಈಗ ದೆಹಲಿ ಅಂಗಳ ತಲುಪಿದೆ ಅಂತೆ. ಫೈನಲಿ ಈಗ ಒಂದಿಷ್ಟು ಎಚ್ಚೆತ್ಕೊಂಡಿದಾರಂತೆ. ಇಲ್ಲಿಯವರೆಗೂ ಅವರಿಗೆ ಕಿವಿ ಕೇಳಿಸ್ತೋ ಅಥವಾ ಕಣ್ಣಿಗೆ ಕಾಣಿಸ್ತೋ ಇಲ್ವೋ ಏನೂ ಅರ್ಥ ಆಗಲಿಲ್ಲ. ಸದ್ಯಕ್ಕಂತೂ ಬಿಜೆಪಿಯಲ್ಲಿ ಮಾತ್ರ ಧಗ ಧಗ ಅಂತಿದೆ. ಅಲ್ಲಿಂದ ತಣ್ಣೀರು ಹಾಕೋಕ್ಕೆ ಐಸು ಎಲ್ಲ ಏನೇನೋ ಪ್ರಯತ್ನ ಮಾಡ್ತಿದ್ದಾರೆ, ಬಟ್ ಯಾವುದು ವರ್ಕೌಟ್ ಆಗ್ತಿಲ್ಲ. ಸೊ ಈಗ ದೆಹಲಿ ಅಂಗಳಕ್ಕೆ ತಲುಪಿದ ಮೇಲೆ ಏನು ಮಾಡ್ತಾರಂತೆ, ಏನು ಆಪ್ಷನ್ ಇದೆ ಅವ್ರ ಹತ್ರ? ಒಂದು ನೋಟಿಸ್ ಕೊಟ್ಟಿದ್ದಾರಂತೆ, ಎರಡನೇ ಬಾರಿ ಯತ್ನಾಳ್ ಅವರಿಗೆ. ಇನ್ನೊಂದು ಕಡೆಗೆ ಈಗ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಏನಿದೆ, ವಿಜೇಂದ್ರ ಅವ್ರನ್ನೇ ಮುಂದುವರಿಸ್ಬೇಕಾ ಬೇಡವಾ, ಅಥವಾ ಯತ್ನಾಳ್ ಅವ್ರನ್ನ ಕರ್ಕೊಂಡು ಬಂದ್ರೆ ಏನಾಗುತ್ತೆ, ಅಥವಾ ಇವರಿಬ್ಬರು ಬೇಡ ಮೂರನೇದವ್ರನ್ನ ಕರ್ಕೊಂಡು ಬರಬೇಕಾ, ಇವೆಲ್ಲವೂ ಕೂಡ ಇದೆ. ಅದಕ್ಕೆ ಫೆಬ್ರವರಿ 18 ಫಿಕ್ಸ್ ಅಂತ ಹೇಳಿದ್ದಾರೆ. ಅವತ್ತು ಎಲ್ಲವೂ ಕೂಡ ನಿರ್ಧಾರ ಆಗುತ್ತಂತೆ. ಮುಂದುವರಿಬೇಕಾ ಬೇಡವಾ, ಯತ್ನಾಳ್ ಅವ್ರನ್ನ ತರಬೇಕಾ ಬೇಡವಾ, ಇಬ್ಬರೂ ಅಲ್ಲ ಮೂರನೇದವ್ರಿಗೆ ಯಾರಿಗಾದ್ರೂ ತರೋಣ ಅಂತ ಹೇಳಿ ಈ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇವೆ ಬಿ ಜೆ ಪಿಯ ವಲಯದಲ್ಲಿ. ಸೊ ಹಾಗಾಗಿ 18ರವರೆಗೂ ಕೂಡ ಬಿ ಜೆ ಪಿಲಿ ಕಾಯಲೇಬೇಕು. ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಬಟ್ ಬಿ ಜೆ ಪಿ ಕಾರ್ಯಕರ್ತರು ಮಾತ್ರ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಏನ್ರಿ ನಮ್ಮ ಹಣೆ ಬರಹ, ಅಧಿಕಾರದಲ್ಲಿದ್ದವರು 65ಕ್ಕೆ ಬಿದ್ವಿ, 65 ಸೀಟನ್ನು ಪಡ್ಕೊಂಡಿರುವಂಥವ್ರು ಕಿತ್ತಾಡ್ಕೊಳ್ತಾ ಇದ್ದೀವಿ, ಒಗ್ಗಟ್ಟಿರಬೇಕಾದಂಥ ನಮ್ಮ ಪಕ್ಷದಲ್ಲಿ ಯಾಕೆ ಹಿಂಗಾಗಿದೆ ಅಂತ ಕಾರ್ಯಕರ್ತರು ಲಬಲಬೋ ಅಂತಿದ್ದಾರೆ. ನಾವು ರಾಜ್ಯದ ಜನ ಸರ್ಕಾರ ಏನು ಮಾಡ್ತಾ ಇಲ್ಲರಪ್ಪ, ಏನಾದರೂ ಒಂದಿಷ್ಟು ಕೆಲಸ ಮಾಡಿಸಿರೋ ಅವ್ರ ಹತ್ರ ವಿರೋಧ ಪಕ್ಷದವರಾಗಿ ಅಂತ ನಾವು ಕೇಳ್ತಾ ಇದ್ರೆ, ರಾಜ್ಯದ ಜನತೆ ಕೇಳಿದನ್ನು ಯಾವುದು ಕೇಳಿಸ್ಕೊಳ್ತಿಲ್ಲ. ಅವರಿಗಷ್ಟೇ ಕುರ್ಚಿ ಕುರ್ಚಿ ಕುರ್ಚಿ. ನೋಡಿ ವರದಿ ಇದೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆ ಸಮರ. ಫೆಬ್ರವರಿ 18ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆ ಸಾಧ್ಯತೆ. ವಿಜೇಂದ್ರಗೋ ಮೂರನೇ ವ್ಯಕ್ತಿಗೆ ಮಣೆಯೋ. ರಾಜ್ಯ ಬಿಜೆಪಿ ಈಗ ಅಕ್ಷರಶಃ ಒಡೆದ ಮನೆಯಾಗಿದೆ. ವಿಜೇಂದ್ರ ಬಣ ಯತ್ನಾಳ್ ಬಣ ಕಿತ್ತಾಟ ತಾರಕಕ್ಕೇರಿದೆ. ರಾಜ್ಯಾಧ್ಯಕ್ಷ ಆಯ್ಕೆ ಸಂಬಂಧ ಉಭಯ ಬಣಗಳ ಆಂತರಿಕ ಕಲಹ ಈಗ ದೆಹಲಿ ಅಂಗಳ ತಲುಪಿದೆ. ಫೆಬ್ರವರಿ 18ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಮತ್ತೆ ವಿಜೇಂದ್ರಗೆ ಮಣೆಯೋ ಮೂರನೇ ವ್ಯಕ್ತಿಗೆ ಲಾಭವಾಗುತ್ತೋ ಗೊತ್ತಿಲ್ಲ. ಸದ್ಯ ಬಿಜೆಪಿ ಹೈಕಮಾಂಡ್ ಮುಂದೆ ಹಲವು ಆಯ್ಕೆಗಳಿದ್ದು, ಪ್ರಧಾನಿ ಮೋದಿ ಮುಂದೆ 3 ಆಯ್ಕೆಗಳನ್ನು ಬಿಜೆಪಿ ರಾಷ್ಟ್ರೀಯ ನಾಯಕರು ಇರಿಸಿದ್ದಾರೆ. ಫೆಬ್ರವರಿ 18ಕ್ಕೆ ಬೆಂಗಳೂರಿಗೆ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸ್ತಾ ಇದ್ದು, ಅಂದು ಘೋಷಣೆ ಮಾಡಲಿದ್ದಾರೆ. ಇನ್ನು ಹೈಕಮಾಂಡ್ ಮುಂದಿರುವ ಆಯ್ಕೆಗಳೇನು ಅಂತ ನೋಡೋಣ. ಹೈಕಮಾಂಡ್ ಮುಂದಿರೋ ಆಯ್ಕೆಗಳು: ಆಯ್ಕೆ 1, ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದು. ಆಯ್ಕೆ 2, ತಟಸ್ಥ ಬಣದವರಲ್ಲಿ ಒಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದು. ಆಯ್ಕೆ 3, RSS ಪಕ್ಷನಿಷ್ಠರಿಗೆ ರಾಜ್ಯಾಧ್ಯಕ್ಷ ಪಟ್ಟ ನೀಡೋ ಇರಾದೆಯನ್ನ ಬಿಜೆಪಿ ಹೈಕಮಾಂಡ್ ಹೊಂದಿದೆ. ಅಮಿತ್ ಶಾ ಭೇಟಿಯಾದ ಸೋಮಣ್ಣ. ರಾಜ್ಯ ಬಿಜೆಪಿ ಸ್ಥಿತಿ ಬಗ್ಗೆ ಮಾಹಿತಿ. ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವ ಸೋಮಣ್ಣ ಭೇಟಿಯಾಗಿದ್ದಾರೆ. ಸಂಸತ್ ಭವನದಲ್ಲಿ ಭೇಟಿಯಾಗಿ ಸುಮಾರು 20 ನಿಮಿಷ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅಶೋಕ್, ಈಗ ರಾಜ್ಯದಲ್ಲಿ ನಡೆಯುವಂಥದ್ದೇನೂ ಉಳಿದಿಲ್ಲ, ಎಲ್ಲವೂ ವರಿಷ್ಠರ ಮಟ್ಟದಲ್ಲೇ ಬಗೆಹರಿಯಬೇಕು. ವರಿಷ್ಠರು ವರದಿ ಪಡೆದಿದ್ದಾರೆ, ಗೊಂದಲ ಬಗೆಹರಿಸ್ತಾರೆ. ನಾನೇ ಸಭೆ ಮಾಡಬೇಕು ಅಂದರೆ ವರಿಷ್ಠರು ಹೇಳಿದರೆ ಸಭೆ ಮಾಡ್ತೇನೆ. ಎಲ್ಲವೂ ಸುಖಾಂತ್ಯವಾಗಿ ಬಗೆಹರಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವ್ರನ್ನೆಲ್ಲ ನಾನು ಭೇಟಿಯಾಗಿ ಮಾತಾಡಿದ್ದೀನಿ. ಆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಹೇಳಿಕೆಯನ್ನ ಕೊಡಬಾರ್ದು, ನಾವು ಇದನ್ನ ತೀರ್ಮಾನ ಮಾಡ್ತೀರಿ ಅಂತೇಳಿ ನನಗೆ ಹೇಳಿದ್ದಾರೆ. ಕೇಂದ್ರದ ನಾಯಕರು ಹೇಳಿದ್ರೆ ನಾನು ಮಾತಾಡ್ತೀನಿ. ಈಗಾಗಲೇ ಅದು ದೆಹಲಿಯ ಮಟ್ಟ ಮುಟ್ಟುಬಿಟ್ಟಿರೋದ್ರಿಂದ ರಾಜ್ಯದಲ್ಲಿ ಏನೋ ಅದಕ್ಕೆ ತೀರ್ಮಾನ ಆಗುವಂತ ಲಕ್ಷಣಗಳೇನು ಇಲ್ಲ. ಏನಿದ್ರು ಕೇಂದ್ರದಲ್ಲೇ ಅದು ತೀರ್ಮಾನ ಆಗಬೇಕು. ನಾನು ಕೂಡ ನಿನ್ನೆ ಸೋಮಣ್ಣ ಅವ್ರ ಜೊತೆ ಮಾತಾಡಿದ್ದೀನಿ, ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಮಾತಾಡಿದ್ದೀನಿ. ನನಗನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅಂತಿಮ ತೆರೆ ಬೀಳ್ತತೆ. ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಸುಖಾಂತಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ವಿಜಯೇಂದ್ರ ವಿರುದ್ಧ ಬಂಡಾಯ ಎದ್ದವರಿಗೆ ಶಾಕ್. ರೆಬಲ್ ಯತ್ನಾಳ್ಗೆ ಹೈಕಮಾಂಡ್ ನಿಂದ ನೋಟಿಸ್. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಂಡಾಯ ಎದ್ದು ದೆಹಲಿಯಲ್ಲಿ ಠಿಕಾಣಿ ಹೂಡಿ ತಂತ್ರ ಹೆಣೆಯುತ್ತಿರುವ ಭಿನ್ನರಿಗೆ ಶಾಕ್ ತಟ್ಟಿದೆ. ಪ್ರತಿತಂತ್ರದ ಮೂಲಕ ರೆಬಲ್ ನಾಯಕರಿಗೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ರೆಬಲ್ ಯತ್ನಾಳ್ಗೆ ಮತ್ತೊಂದು ನೋಟಿಸ್ ಕೊಡಿಸುವಲ್ಲಿ ವಿಜಯೇಂದ್ರ ಯಶಸ್ವಿಯಾಗಿದ್ದು, ಸೋಮಣ್ಣ ನಿವಾಸದ ಪೂಜೆ ನೆಪದಲ್ಲಿ ದೆಹಲಿಗೆ ಬಂದಿದ್ದ ವಿಜಯೇಂದ್ರ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಿ ನೋಟಿಸ್ ಕೊಡಿಸಿದ್ದಾರೆ ಎನ್ನಲಾಗಿದೆ. ವಿಜಯೇಂದ್ರ ನೆಕ್ಸ್ಟ್ ಟಾರ್ಗೆಟ್ ಯಾರು? ರೆಬಲ್ ನಾಯಕರ ನಾಯಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್. ಬಿಜೆಪಿ ಭಿನ್ನ ನಾಯಕರಲ್ಲಿ ಶುರುವಾಯಿತು ತಳಮಳ. ಯತ್ನಾಳ್ ಬಳಿಕ BYV ಟಾರ್ಗೆಟ್ ಯಾರು? ಯತ್ನಾಳ್ ಬಳಿಕ ತಾವು ಟಾರ್ಗೆಟ್ ಆಗುವ ಭೀತಿಯಲ್ಲಿ ಭಿನ್ನ ನಾಯಕರು. ಲಿಂಬಾವಳಿ, BP ಹರೀಶ್, ಕುಮಾರ್ ಬಂಗಾರಪ್ಪ ಸೇರಿ ಹಲವರಲ್ಲಿ ಆತಂಕ. ಇನ್ನು 2 ದಿನ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ವಿಜಯೇಂದ್ರ ಪ್ರಯತ್ನ. ಇನ್ನು ರೆಬಲ್ ನಾಯಕ ಯತ್ನಾಳ್ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ದ್ವಂದ್ವ ನೀತಿ ಅನುಸರಿಸ್ತಾ ಇದೆಯಾ ಗೊತ್ತಿಲ್ಲ. ಹೆಸರಿಗೆ ಮಾತ್ರ 2 ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದು, ಆದರೆ ಕ್ರಮ ಕೈಗೊಳ್ಳೋ ಧೈರ್ಯ ಮಾತ್ರ ಹೈಕಮಾಂಡ್ ತೋರುತ್ತಿಲ್ಲವೇಕೆ ಎಂಬ ಅನುಮಾನ ತಲೆ ಎತ್ತಿದೆ. ನನಗೆ ಅಧಿಕೃತ ನೋಟಿಸ್ ಬಂದಿಲ್ಲ, ರೆಬಲ್ ಶಾಸಕ ಯತ್ನಾಳ್ ಸ್ಪಷ್ಟನೆ.
ಇನ್ನು ಪದೇ ಪದೇ ನೋಟಿಸ್ ಕೊಡ್ತಾ ಇದ್ರು, ಯತ್ನಾಳ್ ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ಆದರೆ ಟ್ವೀಟ್ ಮೂಲಕ ಉತ್ತರಿಸಿರುವ ಯತ್ನಾಳ್, ನನಗೆ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿರೋದಿಲ್ಲ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸಾಮ್ಯತೆ, ಏಕಪಕ್ಷೀಯ ನಿರ್ಧಾರಗಳು, ಉತ್ತರ ಕರ್ನಾಟಕದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ಪಕ್ಷಗಳ ವೈಫಲ್ಯಗಳನ್ನು ರಾಜ್ಯದ ಜನತೆಗೆ ವಿವರಿಸಲು ವಿಫಲವಾಗಿರುವ ಪಕ್ಷದ ಧೋರಣೆ, ಹೊಂದಾಣಿಕೆ ರಾಜಕೀಯ ಸೇರಿದಂತೆ ಸ್ವಜನ ಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡುತ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜಯೇಂದ್ರಗೆ ಹಿನ್ನಡೆನ ಹಂತ ಹಂತವಾಗಿ ಬಿಜೆಪಿ ಹೈಕಮಾಂಡ್ ಆಪರೇಷನ್ನ. ಒಂದು ಕಡೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಜಟಾಪಟಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಹಂತ ಹಂತವಾಗಿ ಬಿಜೆಪಿ ಆಪರೇಷನ್ಗೆ ಕೈ ಹಾಕುವ ಮುನ್ಸೂಚನೆಯನ್ನು ಹೈಕಮಾಂಡ್ ನೀಡಿದೆ. ಸಂಸದ ಸುಧಾಕರ್ ದೂರಿನ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ನೇಮಕವನ್ನು ಹೈಕಮಾಂಡ್ ತಡೆ ಹಿಡಿದಿದೆ. ಜಿಲ್ಲಾಧ್ಯಕ್ಷ ಸ್ಥಾನ ವಂಚಿತ ಸಂದೀಪ್ ರೆಡ್ಡಿ, ಸುಧಾಕರ್ ಹೇಳಿದಂತೆ ಕೇಳದ್ದಕ್ಕೆ ನನಗೆ ಈ ಸ್ಥಿತಿ ಬಂದಿದೆ. ಸುಧಾಕರ್ಗೆ ಮೈಯೆಲ್ಲ ವಿಷವಿದ್ದು ಚಿಕ್ಕಬಳ್ಳಾಪುರಕ್ಕೆ ಅವರೊಬ್ಬ ಶಾಪ ಅಂತ ಕಿಡಿಕಾರಿದ್ದಾರೆ. ಹಳೆ ಸುಧಾಕರ್ರೇ ನಾನು, ನನ್ನ ಹುಟ್ಟು ಗುಣ ಸುಟ್ರೂ ಹೋಗೋದಿಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ರು. ಅದನ್ನ ಮತ್ತೆ ಈ ವೇದಿಕೆಗಳಲ್ಲಿ ಪ್ರೂವ್ ಮಾಡ್ತಿದ್ದಾರೆ. ಇದೊಂದು ತಾತ್ಕಾಲಿಕವಾದಂತಹ ಒಂದು ತಡೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನಲ್ಲಿ ಏನೇ ಆದ್ರೂ ಸಹ ಅದನ್ನ ನಾವು ತಗೋಣ ಅಂತಹ, ಜೀರ್ಣ ಮಾಡ್ಕೋಣ ಅಂತಹ ಶಕ್ತಿ ನನ್ನಂತ ಲಕ್ಷಾಂತರ ಕಾರ್ಯಕರ್ತರಿಗೆ ನನ್ನ ಬಿಜೆಪಿ ಪಕ್ಷ ಕಲಿಸ್ಕೊಟ್ಟಿದೆ. ನಾನು ನೈಜವಾದ ಕಾರ್ಯಕರ್ತ, ನಾನು ನೈಜವಾದ ಬಿಜೆಪಿ ಕಾರ್ಯಕರ್ತ ಆಗಿರೋದ್ರಿಂದ ನಾನು ತ್ಯಾಗ ಮಾಡೋದಕ್ಕೂ ರೆಡಿ ಇದ್ದೀನಿ. 24/7 ನಾನು ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀನಿ. ಸುಧಾಕರ ತಾಲೂಕಿಗೆ, ನನ್ನ ಜಿಲ್ಲೆಗೆ ಶಾಪ. ಒಟ್ಟಾರೆ ರಾಜ್ಯ ಬಿಜೆಪಿ ಮನೆ ಬಣ ಬಡಿದಾಟದಿಂದ ಒಡೆದ ಮನೆಯಾಗಿದ್ದು, ಹೈಕಮಾಂಡ್ ಮಧ್ಯಪ್ರವೇಶಿಸಿ ಮದ್ದು ಅರಿಯುತ್ತಾ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.